ಇನ್ನ ಬಸ್ಸೇ ಬಂದಿಲ್ವಲ್ಲ. ಶ್ರುತಕ್ ಬರ್ಬೇಕಿತ್ತು. ನೋಡಿ, ಸುಮ್ಮನೆ ಹೊರಟೋಗಿ. ಹತ್ರ ಬಂದ್ರೆ ಸರಿ ಇರಲ್ಲ. ಅದನ್ನ ಹೇಳಕ್ ನೀನು ಯಾರು? ನಾ ಎಲ್ಲ ಬೇಕಾದರೂ ಬರ್ತೀನಿ, ಎಲ್ಲೂ ಬೇಕಾದರೂ ಹೋಗ್ತೀನಿ. ನನ್ನ ಜೊತೆಲಿ ಬರ್ತೀಯ ಶಿನಾ? ಬೇಡ, ಹೇಳ್ತಿದ್ದೀನಿ. ನಾನು ಬರ್ತೀನಿ ಚಿನ್ನ. ಎಲ್ಲಿಗೆ ಹೋಗೋಣ? ಕುಡ್ದು ನೆತ್ತಿಗೇರಿದ್ರೆ ಮುಚ್ಕೊಂಡು ಮನೇಲಿರ್ಬೇಕು. ಒಬ್ಳೆ ಹುಡುಗಿ ನಿಂತಿದ್ದಾಳೆ ಅಂತ ಹಿಂದೆ ಬರ್ತೀಯಾ? ಏಯ್, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಹೋಗ್ಲಿ ಬಿಡಿ. ಏನೋ ಕುಡ್ದು ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಸುಮ್ಮನೆ ನೀವು ಯಾಕೆ ಅವ್ರ ಹಿಂದೆ ಹೋಗ್ತೀರಾ? ಸುಮ್ಮನೆ ಯಾಕೆ ಗಲಾಟೆ? ಇಂಥವ್ರನ್ನ ಇಲ್ಲೇ ಕೂತಾಕ್ಬಿಡ್ಬೇಕು. ಕನ್ನಡಕ ಇಷ್ಟೊತ್ತಾದ್ರೂ ಇಲ್ಲಿ ಯಾಕೆ ನಿಂತಿದ್ದೀರಿ? ನಿಮ್ಗೇನಾದ್ರು ಆಗಿದ್ದಿದ್ರೆ ನಾನು ನಿಮ್ಗೇನು ಗೊತ್ತೇ ಆಗಲ್ಲ ರೀ. ಅದು ಬಸ್ಸಿಗೆ ವೇಟ್ ಮಾಡ್ತಿದ್ದೆ. ಲೇಟ್ ಆಗಿದೆ, ಆಟೋಲ್ ಹೋಗೋದಲ್ವಾ? ಗೊತ್ತಾಯ್ತು ಬಿಡಿ. ಲೆಕ್ಕಾಚಾರದ ಜೀವನ ಅಲ್ವಾ ನಿಮ್ದು? ಈ ತರ ಕಂಜೂಸ್ ಆದ್ರೆ ಹೀಗೆ ಆಗೋದು. ಪೈಸೆ ಪೈಸೆ ಲೆಕ್ಕ ಹಾಕೋ ನಿಮ್ಗೆ ಲೈಫ್ಗಿಂತ ಲೀಟ್ರ್ ಪೆಟ್ರೋಲ್ ಬೆಲೆನೇ ಹೆಚ್ಚಲ್ವಾ? ಅಲ್ಲ, ಯೂಶಲಿ ಇಷ್ಟೊತ್ತಿಗೆ ಬಸ್ ಬಂದ್ಬಿಡ್ತಿತ್ತು. ಇವತ್ತೇ ಯಾಕೋ ಬರಲಿಲ್ಲ. ನೋಡಿ, ಇನ್ಮೇಲೆ ಲೇಟ್ ಆದ್ರೆ ಆಟೋಲ್ ಹೋಗಿ, ಇಲ್ಲ ಅಂದ್ರೆ ಗಿವ್ ಮಿ ಅ ಕಾಲ್, ಐ ವಿಲ್ ಡ್ರಾಪ್ ಯು. ಅದೆಲ್ಲ ಏನ್ ಬೇಡ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಡೋಂಟ್ ವರಿ, ನಾನೇನು ಲೈಫ್ ಲಾಂಗ್ ಡ್ರಾಪ್ ಮಾಡಲ್ಲ. ಏನೋ ಮನುಷ್ಯತ್ವದಿಂದ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಸರಿ ಬನ್ನಿ, ಲೇಟ್ ಆಯ್ತು, ಡ್ರಾಪ್ ಮಾಡ್ತೀನಿ. ಇಟ್ಸ್ ಓಕೆ, ಬೇಡ, ನಾನು ಆಟೋದಲ್ಲೇ ಹೋಗ್ತೀನಿ. ಹೌದಾ? ಸರಿ, ಹಾಗಿದ್ರೆ. ಹಲೋ ಬಾಸ್, ಹುಡ್ಕ ಬಾಸ್, ಇವ್ರು ಇನ್ನೂ ಇಲ್ಲೇ ಇರ್ತಾರಂತೆ. ಬಂದು ಕಷ್ಟ ಸುಖ ಮಾತಾಡ್ಕೊಂಡು ಹೋಗಿ. ಓಕೆ, ಡನ್. ಬರ್ತಾರೆ, ಬಾಯ್. ಏ ಬೇಡ 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 ಬೇಡ, ನಾನು ಬರ್ತೀನಿ. ಡ್ಯಾನ್ಸ್ ಲೈಕ್ ಎ ಗುಡ್ ಗರ್ಲ್. ಥ್ಯಾಂಕ್ ಯು. ಇವತ್ತು ನೀವಿಲ್ಲ ಅಂದಿದ್ರೆ ತುಂಬಾ ಪ್ರಾಬ್ಲಮ್ ಆಗೋಗಿರೋದು. ಆದ್ರೂ ಬರ್ದೇ ಇದ್ದಿದ್ದ ನಿಮ್ಮ ಬಸ್ಗೂ ಹಾಗೆ ನಿಮ್ಮನ್ನು ಹೆದರ್ಸಿದ ವ್ಯಕ್ತಿಗೆ ನನ್ನ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೋ? ಯಾಕೆ ಅಂದರೆ ನಿಮ್ಮನ್ನು ಡ್ರಾಪ್ ಮಾಡೋ ಭಾಗ್ಯ ಸಿಗ್ತಿರ್ಲಿಲ್ವಲ್ಲ, ಅದಕ್ಕೆ. ನೆನಪಿರ್ಲಿ, ಒಂದು ಮನೆಯಿಂದ ಬೇಗ ಹೊರಡಬೇಕು ಅಥವಾ ನನಗೆ ಕಾಲ್ ಮಾಡಬೇಕು. ಗೋರೆ? ಇಲ್ಲ ಅಂದರೆ 24/7 ನಿನ್ನ ಜೊತೆಗೆ ಪರ್ಸ್ನಲ್ ಬಾಡಿಗಾರ್ಡ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಏನು ಬೇಡ. ಇನ್ನು ಮುಂದೆ ಮನೆಯಿಂದ ಬೇಗ ಹೊರಡ್ತೀನಿ. ಬಾಯ್. ಬಾಯಾ? ಮನೆ ಒಳಗಡೆ ಕರಿಯಲ್ವಾ? ಅಲ್ಲಿಂದ ಇಲ್ಲಿ ತನಕ ಡ್ರಾಪ್ ಮಾಡಿದ್ರು ಜನ ಮನೆ ಒಳಗಡೆ ಕರಿಯಲ್ಲ. ಎಂಥ ಕಾಲ ಬಂತಪ್ಪ. ಅಯ್ಯೋ, ಸಾರಿ, ಹೊಳಿಲೇ ಇಲ್ಲ. ಬನ್ನಿ. ದಟ್ಸ್ ಓಕೆ, ಐ ವಾಸ್ ಜಸ್ಟ್ ಕಿಡ್ಡಿಂಗ್, ಯು ನೋ. ಸರಿ, ಟೈಮ್ ಆಗ್ತಿದೆ, ನಾನಿನ್ನು ಹೊರಡ್ತೀನಿ. ಈ ಕನ್ನಡಕ, ಟೇಕ್ ಕೇರ್. ಅಜ್ಜಿ, ನೀನಿನ್ನ ಮಲಗಿಲ್ವಾ? ಪ್ರಿಯಾ, ಇದೇನಿದು ಸಂಜೆ ಜೊತೆ ಬಂದಿದ್ಯಾ? ಅದು ಅಜ್ಜಿ, ಇವತ್ತು ಬಸ್ ಬರಲೇ ಇಲ್ಲ. ತುಂಬ ಲೇಟ್ ಆಗೋಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಯಾರೋ ಕುಡ್ಕ ತುಂಬ ತೊಂದರೆ ಕೊಡ್ತಾ ಇದ್ದ. ಸಂಜಯ್ ಅವರೇ ಬಂದು ಹೆಲ್ಪ್ ಮಾಡಿದ್ದು. ಅವರೇ ಡ್ರಾಪ್ ಮಾಡ್ತೀನಿ ಅಂದು, ಅದಕ್ಕೆ ಬಂದೆ. ಎಲ್ಲ ಸರಿಮ್ಮ, ಆದರೆ ಅವನ ಜೊತೆ ತೀರಾ ಸಲಿಗೆ ಚೆನ್ನಾಗಿರಲ್ಲ. ಅಜ್ಜಿ, ಸಲಿಗೆ ಎಲ್ಲ ಏನಿಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದರಿಂದ ಮುಂದೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ ನಿನಗಿನ್ನೂ ಗೊತ್ತಿಲ್ಲ.
ಅದರಲ್ಲೂ ಸಂಜಯ್ ಅಂತೂ ನಂಬಿಕೆಗೆ ಯೋಗ್ಯ ಆಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ಸಾರಿ ಅಜ್ಜಿ. ಅಲ್ಲ ರಿಯಾ, ನೀವಿಬ್ರು ಫ್ರೆಂಡ್ಸ್ ಇರ್ಬೋದು, ಆದರೆ ಈ ರೀತಿ ಅತಿಯಾಗಿ ಓಡಾಡ್ತಾ ಇದ್ರೆ ನೋಡಿದ ಜನ 100 ಮಾತಾಡ್ತಾರೆ. ನಿನಗೆ ಗೊತ್ತಲ್ವಾ ಅವನ ನಿಧಿನ ಯಾವ ರೀತಿ ಹಾಸ್ಪಿಟ್ಲಿಂದ ಆಚೆ ಹಾಕ್ದ ಅಂತ. ಮಾತು ಮನೆ ಕೆಡಿಸ್ತು ಅನ್ನೋದು ಸುಳ್ಳಲ್ಲಮ್ಮ. ಅದರಲ್ಲೂ ಸಂಜಯನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ. ಅವನಿಂದ ನೀನು ದೂರ ಇದ್ದರೆ ನಿಂಗೆ ಒಳ್ಳೇದು ಕಂದ. ಆಯ್ತಜ್ಜಿ, ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ. ಓಕೆ. ಗೊತ್ತಿಲ್ಲದಿರೋ ಒಂದು ವ್ಯಕ್ತಿ ಬಂದು ನಾನು ನಿನ್ನ ದ್ವೇಷಿಸ್ತೀನಿ ಅಂತ ಹೇಳಿದರೆ ಹೋಗಲಿ ಬಿಡು ಅನಿಸುತ್ತೆ. ಅದೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಒಬ್ಬ ವ್ಯಕ್ತಿ ಬಂದು ಇದೇ ಮಾತನ್ನು ಹೇಳಿದರೆ ಆ ನೋವು ಮನುಷ್ಯನ ಜೀವಂತವಾಗಿ ಸಾಯಿಸ್ಬಿಡುತ್ತೆ. ನಾವು ಯಾಕಾದರೂ ಬದುಕಿದ್ವಿ ಅನಿಸುತ್ತೆ. ಈ ಜಗತ್ತೇ ಕೊನೆ ಆಯಿತು ಅನಿಸುತ್ತೆ. ಈಗ ಆ ನಾಯಿಗೂ ಇದೇ ಆಗ್ತಾ ಇರೋದು. ಅವನಿಗೆ ಸಂಕಟ, ನನಗೆ ಆನಂದ. ಅವನಿಗೆ ದುಃಖ, ನನಗೆ ಸುಖ. ಅವನಿಗೆ ಕಣ್ಣೀರು, ನನಗೆ ಪನ್ನೀರು. ಹೌದಣ್ಣ, ಅವನ ಪೇನ್ ಕಾಣಿಸ್ತಾ ಇದೆ. ತಾರಾ, ಹೋದ ಜನ್ಮದಲ್ಲಿ ನಾವಿಬ್ರು ಅದೆಂಥ ಬದ್ಧ ದ್ವೈರಿಗಳಾಗಿದ್ವೋ ಏನೋ. ನೋಡು, ಈ ಜನ್ಮದಲ್ಲಿ ಎಷ್ಟೊಂದು ಕಿತ್ತಾಡ್ತಾ ಇದ್ದೀವಿ. ಎಂಥ ದ್ವೇಷ, ಹತ್ಕೊಂಡು ಉರಿಯುವಂಥ ದ್ವೇಷ. ಇರ್ಬೋದಣ್ಣ. ಹೋದ ಜನ್ಮದ ಬಗ್ಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀವಿಬ್ರು ಅಪ್ಪ ಮಗ ಅಂತಷ್ಟೇ ಗೊತ್ತು. ಸ್ವಂತ ಮಗನ ಅಳು ನೋಡಿ ಒಬ್ಬ ತಂದೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದಾನಂದ್ರೆ ನೀನು ಎಂಥ ಪಾಪ ಮಾಡಿರಬೇಕು. ಅದು ಬಿಡು, ಮಗ ಅಂತನೂ ಗೊತ್ತಿಲ್ವಲ್ಲ. ನಿಂದು ವಿಕೃತ ಸಂತೋಷ. ಅದನ್ನು ನೋಡಿ ನನಗೆ ಆನಂದ ಬಾಷ್ಪ ಸುರಿತಾ ಇದೆ. ಇನ್ನೊಂದಿಷ್ಟು ದಿನ ಎಂಜಾಯ್ ಮಾಡು. ಈಗ ಕರ್ಣನ್ಗಾಗ್ತಿರೋ ನೋವು ನಿನಗೂ ಆಗತ್ತೆ. ಆ ದಿನ ಹೆಚ್ಚಿಗೆ ದೂರ ಇಲ್ಲ. ನನ್ನಾಸೆಯ ಹೂವಿ ಬೆಳದಿಂಗಳ ಚೆಲುವಿ, ನಿನ್ನೊಲವಿಗೆ ಸೋತೆನು ಬಂದೆನು ನಾ. ಇವತ್ತಪ್ಪ ಅಂತಾನು ನೋಡಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಏನ್ ಮಾಡಕ್ ಹೀಗಾಯ್ತು ಅಂತ ನನಗೆ ಗೊತ್ತಾಗ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ನನ್ನ ಲೈಫ್ ಜೊತೆ ಆಟ ಆಡಬೇಡಿ ಅಂತ. ಇವತ್ತಂತೂ ನನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡಿದ್ರಿ ಹೇಳಿ?